ನಮಸ್ಕಾರ. ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಜಾ ನದಾಫ್ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವುದನ್ನು ವಿರೋಧಿಸಿ ಇಂದಿನ ಬಜೆಟ್ನಲ್ಲಿ 16ರಂದು ನಡೆಯುವ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಉದ್ದೇಶಿಸಿ ಕರ್ನಾಟಕಕ್ಕೆ ಎಲ್ಲರಿಗೂ ನೆರವು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ರಾಜ್ಯ ಖಜಾಂಚಿ ಸುಭಾಷ್ ಬೆಟ್ಟದಕಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸಂದರ್ಭದಲ್ಲಿ ಬಜೆಟ್ನಲ್ಲಿ ಎಲ್ಲರಿಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ರಾಜ್ಯ ಖಜಾಂಚಿ ಸುಭಾಷ್ ಬೆಟ್ಟದಕಪ್ಪ ಜಿಲ್ಲಾ ಕಾರ್ಯದರ್ಶಿ ಕಾವೇರಿ ರಾಜು ಕಾಂಗ್ರೆಸ್ ಶಿವರಂಜನಿ ರಮೇಜಾ ನದಾಫ್ ಇತರರಿದ್ದರು. ಗಣೇಶ್ ಹೇಳಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಪತ್ರಿಕಾ ಅಥವಾ ಪ್ರೆಸ್ ಹೇಳಿಕೆಗೆ ಬಂದಿರೋರು ಯಾರು ಬಂದಿರೋ ಎಲ್ಲರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಥ್ಯಾಂಕ್ ಯು. ಇವತ್ತು ನಾವು ವಿಜಯಪುರದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೀವೆಲ್ಲ ಕೂಡ ಗಮನಿಸಿರ್ಬೋದು ಸ್ನೇಹಿತರೆ, ಸರ್ಕಾರ KPS ಮ್ಯಾಗ್ನೆಟ್ ಅನ್ನೋ ಒಂದು ಯೋಜನೆ ಹೆಸರಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ 40,000ಕ್ಕೂ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿ ಮುಚ್ಚಾಕ ಕೊಟ್ಟಿದ್ದಾರೆ. ಇವತ್ತು ಅತ್ಯಂತ ಗಂಭೀರವಾದಂಥ ವಿಷಯ ಇದು. 6,000 ಗ್ರಾಮ ಪಂಚಾಯಿತಿಗಳಿಗೆ ಒಂದು ಶಾಲೆಯನ್ನು ತೆಗಿತೀವಿ. LKGಯಿಂದ ಹಿಡಿದು 12ನೇ ಕ್ಲಾಸ್ವರೆಗೂ ಕೂಡ ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ನಾವು ಇವತ್ತು ಕಡಿಮೆ ಸಂಖ್ಯೆ ಅಂದರೆ ಸರ್ಕಾರಿ ಶಾಲೆಗಳನ್ನ ಏನಿದೆ ಆ ಸರ್ಕಾರಿ ಶಾಲೆಗಳನ್ನೆಲ್ಲನೂ ಕೂಡ ವಿಲೀನ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಇದನ್ನು AIDSO ವಿದ್ಯಾರ್ಥಿ ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸ್ತೀವಿ. ಇವತ್ತು ನಮ್ಮೂರಿನ ಶಾಲೆಗಳು ಉಳಿಬೇಕು, ನಮ್ಮೂರಿನ ಶಾಲೆಗಳು ನಮ್ಮ ಊರಿನ ಒಂದು ಅಸ್ತಿತ್ವ, ಅಂಥ ಶಾಲೆಗಳನ್ನ ಮುಚ್ಚಾಕಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಅಕ್ಟೋಬರ್ 15ನೇ ತಾರೀಕು ಅಂದರೆ 2025ರಲ್ಲಿ ಒಂದು ನಡಾವಳಿಗಳನ್ನ ಬಿಟ್ಟಿದ್ದಾರೆ. ಅದು ಶಿಕ್ಷಣ ಸಚಿವರು ಅವರ ಡಿಪಾರ್ಟ್ಮೆಂಟಿಂದ. ಅದರಲ್ಲಿ ಎಷ್ಟು ವಿಸ್ತಾರವಾಗಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, KPS ಮ್ಯಾಗ್ನೆಟ್ ಯೋಜನೆ ತಂದು 3 ರಿಂದ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಕೂಡ ವಿಲೀನ ಮಾಡ್ತೀವಿ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, KPS ಮ್ಯಾಗ್ನೆಟ್ ಅಂತ ಏನು ಯೋಜನೆ ತರ್ತಾ ಇದ್ದಾರೆ KPS ಶಾಲೆಗಳು ಅಂತೇಳಿ, ಆ ಶಾಲೆಗಳಿಗೆ ಏನು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತಲ್ಲ, ಅದಕ್ಕೆ ಬಸ್ ವ್ಯವಸ್ಥೆಯನ್ನು ಸರ್ಕಾರ ಮಾಡಲ್ವಂತೆ. ಪೋಷಕರು ಮತ್ತು SDMC ಸದಸ್ಯರು ಮಾಡಬೇಕಂತ. ಹಾಗೆಯೇ ಆ ಸರ್ಕಾರಿ ಶಾಲೆಗಳಿಗೆ ನಿರ್ವಹಣೆ ಮಾಡೋದನ್ನ ಇನ್ನು ಮುಂದೆ HM ಮತ್ತು ಪೋಷಕರು ಮಾಡೋಕ್ಕೆ ಅಧಿಕಾರ ಇಲ್ವಂತೆ. ಅದನ್ನು ಹೊರಗುತ್ತಿಗೆ ಕೊಡ್ತಾರಂತೆ. ಕಾಂಟ್ರಾಕ್ಟು ಹೊರಗುತ್ತಿಗೆ ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಡ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಮುಂದೆ ಆರ್ಥಿಕ ಸಹಾಯವನ್ನು ಸರ್ಕಾರದಿಂದ ನೀವು ಕೇಳಬಾರ್ದು, ನಿಮ್ಮ ಶಾಲೆಯ ಒಂದು ಇನ್ಕಮ್ಮನ್ನು ನೀವೇ ಉತ್ಪತ್ತಿ ಮಾಡ್ಕೋಬೇಕು ಅಂತೇಳಿ ಸರ್ಕ್ಯುಲರಲ್ಲಿ ಬರೆದಿದ್ದಾರೆ ಕ್ಲಿಯರ್ ಕಟ್ ಆಗಿ. ಅದರ ಅರ್ಥ ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ KPS ಶಾಲೆಗಳ ಮೂಲಕ. ಇವಾಗಲೇ ಮಂಡ್ಯ ಜಿಲ್ಲೆ KR ಪೇಟೆ KPS ಶಾಲೆಯಲ್ಲಿ 3,600 ರೂಪಾಯಿ ಗೌರ್ಮೆಂಟ್ KPS ಶಾಲೆಯಲ್ಲಿ ಇವತ್ತು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಆದರೆ ಎಲ್ಲ KPS ಶಾಲೆಗಳಲ್ಲೂ ಕೂಡ ದುಡ್ಡನ್ನು ವಸೂಲಿ ಮಾಡೋದಕ್ಕೆ ಇದು ಸರ್ಕ್ಯುಲರ್ ಅವ್ರು ಬಿಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ನಮ್ಮೂರಿನ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮ ಸರ್ಕಾರದ ಮಹಾನುಭಾವರು ಅವರು ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ 2,500 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ. ಎಂಥ ಗಂಭೀರವಾದ ವಿಚಾರ ಅಂತ ಹೇಳಿದ್ರೆ, ನಾವು ಕಟ್ಟುವಂಥ ಟ್ಯಾಕ್ಸ್ ದುಡ್ಡು, ತೆರಿಗೆ ದುಡ್ಡು ಅವ್ರಿಗೆ ಸಾಲಲ್ವಂತೆ. ನಮಗೆ ಶಿಕ್ಷಣ ಕೊಡೋದಕ್ಕೆ, ಆರೋಗ್ಯ ಕೊಡೋದಕ್ಕೆ ಸಾಲಲ್ವಂತೆ. 2,500 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕ ನಿಧಿಯಿಂದ ದುಡ್ಡು ತಗೋತಾ ಇದ್ದಾರೆ. ಮೈನಾರಿಟಿ ಡಿಪಾರ್ಟ್ಮೆಂಟಿನ ಜಿಲ್ಲೆಗಳಲ್ಲಿರುವಂಥ ದುಡ್ಡನ್ನು ಕೂಡ ತಗೋತಾ ಇದ್ದಾರೆ. ಇನ್ನೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಅರ್ಜಿ ಹಾಕಿದ್ದಾರೆ, ಇನ್ನೂ 10,000 ಕೋಟಿ ರೂಪಾಯಿ ದುಡ್ಡು ಬೇಕು ನಮಗೆ ಅಂತ ಹೇಳಿ. ಒಬ್ಬ MLA ಕ್ಷೇತ್ರಕ್ಕೆ ಮಿನಿಮಮ್ 35 ರಿಂದ 40 ಕೋಟಿ ರೂಪಾಯಿ ದುಡ್ಡು
ಈ ಶಾಲೆಗಳ ಮೂಲಕ ಬರುತ್ತೆ ಸ್ನೇಹಿತರೆ. ಬಿಲ್ಡಿಂಗ್ಗಳನ್ನ ಕಟ್ಬಿಟ್ಟು ಕಮಿಷನ್ ಹೊಡೆಯೋದಕ್ಕೆ ಇವತ್ತು KPS ಶಾಲೆಗಳನ್ನ ಓಪನ್ ಮಾಡ್ತಾ ಇದಾರೆ ಹೊರತು ಶಿಕ್ಷಣ ಕೊಡೋದಕ್ಕೆ KPS ಶಾಲೆಗಳನ್ನ ಓಪನ್ ಮಾಡ್ತಾ ಇಲ್ಲ. ನೀವು ಗಮನಿಸಿರ್ಬೋದು, ಕರ್ನಾಟಕದಲ್ಲಿ ಸ್ನೇಹಿತರೆ ಕಳೆದ ಒಂದು 20 ವರ್ಷಗಳಿಂದ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಇವತ್ತು ಅಧೋಗತಿಗೆ ತರ್ತಾ ಇದ್ದಾರೆ. ಎಲ್ಲ ಸರ್ಕಾರಗಳು ಆಳ್ಬಿಟ್ಟಿದ್ದಾವೆ. ಕಾಂಗ್ರೆಸ್, ಬಿಜೆಪಿ, JDS ಮೂರು ಪಕ್ಷಗಳು ಕೂಡ ಅಧಿಕಾರಕ್ಕೆ ಬಂದು ಹೋಗಿದ್ದಾರೆ ಸ್ನೇಹಿತರೆ. ಯಾರು ಕೂಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ. ರಾದರ್ ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು, ಕಳೆದ 6 ವರ್ಷಗಳಲ್ಲಿ 3,500 ಖಾಸಗಿ ಶಾಲೆಗಳಿಗೆ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲ MLA MP ಗಳು ಅವರ ಸಂಬಂಧಿಕರು ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡಿಕೊಂಡು ಇವತ್ತು ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರನೇ ಕರ್ನಾಟಕದಲ್ಲಿ 60,000ಕ್ಕೂ ಹೆಚ್ಚಿಗೆ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಕಳೆದ 20 ವರ್ಷಗಳಿಂದ ನೇಮಕಾತಿ ಮಾಡ್ಕೊಂಡಿಲ್ಲ ಸ್ನೇಹಿತರೆ. 62,000ಕ್ಕೂ ಹೆಚ್ಚಿಗೆ ಶಿಕ್ಷಕರ ಹುದ್ದೆ ಖಾಲಿ ಇದೆ. 21,000 ಶಾಲೆಗಳಿಗೆ ಹೊಸ ಬಿಲ್ಡಿಂಗ್ಗಳ ಅವಶ್ಯಕತೆ ಇದೆ. ಯಾರು ಕೂಡ ಹೊಸ ಬಿಲ್ಡಿಂಗ್ಗಳನ್ನ ಕಟ್ಕೊಡ್ತಾ ಇಲ್ಲ. ಲಾಸ್ಟ್ ಇಯರ್ ಮಳೆ ಬಂದಾಗ ಉಡುಪಿಯಲ್ಲಿ ಚಾವಣಿ ಬಿದ್ದು 2 ಮಕ್ಕಳಿಗೆ ಸೀರಿಯಸ್ ಇಂಜುರಿ ಆಯಿತು. ಬಳ್ಳಾರಿಯಲ್ಲಿ 2 ವಿದ್ಯಾರ್ಥಿನಿಯರು ಸತ್ತೋದ್ರು ಚಾವಣಿ ಬಿದ್ದುಬಿಟ್ಟು. 3,000 ಶಾಲೆಗಳಿಗೆ ಯೋಗ್ಯ ಶೌಚಾಲಯಗಳಿಲ್ಲ. 7,000 ಶಾಲೆಗಳಲ್ಲಿ ಒಬ್ಬರೇ ಮುಖ್ಯೋಪಾಧ್ಯಾಯರು ಪಾಠ ಮಾಡ್ತಾ ಇದ್ದಾರೆ. ಈ ರೀತಿ ಸರ್ಕಾರಿ ಶಾಲೆಗಳನ್ನ ಇಂಥ ಸ್ಥಿತಿಗೆ ತಂದುಬಿಟ್ಟು ಇವತ್ತು ಶಿಕ್ಷಣ ಸಚಿವರು ಪ್ರೆಸ್ ಮುಂದೆ ಕೂತ್ಕೊಂಡು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರ್ಸಲ್ಲ ಅಂತೇಳಿ ಪೋಷಕರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಾವು ಹೇಳ್ತೀವಿ, ನವೋದಯ, ಮುರಾರ್ಜಿ ಇವು ಹಂಗಾರೆ ಸರ್ಕಾರಿ ಶಾಲೆಗಳಲ್ವಾ? ಆದರ್ಶ ವಿದ್ಯಾಲಯಗಳೆಲ್ಲ ಅಲ್ಲಿಗೆ ಜನ ಕಾಂಪಿಟೇಷನ್ ಹೋಗಿ ಸೇರಿಸ್ತಾರೆ. ಯಾಕೆ ಸೇರಿಸ್ತಾರೆ ಅಂದ್ರೆ ಕ್ವಾಲಿಟಿ ಇದೆ, ಶಿಕ್ಷಕರಿದ್ದಾರೆ ಅಂತೇಳಿ. ನಮ್ಮೂರಿನ ಸರ್ಕಾರಿ ಶಾಲೆಗಳಿಗೂ ಕೂಡ ಶಿಕ್ಷಕರನ್ನ ನೇಮಕಾತಿ ಮಾಡಿ ಕ್ವಾಲಿಟಿ ಎಜುಕೇಶನ್ ಕೊಟ್ರೆ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಸ್ನೇಹಿತರೆ. ಎಷ್ಟು ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಶಿಕ್ಷಣ ಸಚಿವರು, ನನ್ನ ರಕ್ತದಲ್ಲಿ ಕನ್ನಡ ಇದೆ, ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಪುಣ್ಯಾತಮರು ಇವತ್ತು ನಾವು ಸರ್ಕ್ಯುಲರ್ ಕೊಡ್ತೀವಿ ಸ್ನೇಹಿತರೆ. ರಾಮನಗರ ಅಂದ್ರೆ ಬೆಂಗಳೂರು ದಕ್ಷಿಣ ಅಂತ ಇವತ್ತೇನು ಜಿಲ್ಲೆ ಆಗಿದೆ, ಅಲ್ಲಿ ಚನ್ನಪಟ್ಟಣ ತಾಲೂಕು ಹೊಂಗನೂರಿನಲ್ಲಿ ಒಂದು KPS ಶಾಲೆ ಮಾಡಿದ್ದಾರೆ. ಅದು ಕೂಡ ಪ್ರೈವೇಟ್ ಒಬ್ರು ಸ್ಪಾನ್ಸರ್ ಮಾಡಿ. ಆ ಶಾಲೆಗೆ ಹೆಸರು ಸರ್ಕಾರಿ ಶಾಲೆ ಅಂತಲ್ಲ, ಕಣ್ವ ಫೌಂಡೇಶನ್ ಶಾಲೆ ಅಂತೇಳಿ. ಆ ಶಾಲೆಗೆ ಅದು ಸುತ್ತಮುತ್ತ ಇರುವಂತಹ 5 ರಿಂದ 6 ಕಿಲೋಮೀಟರ್ ವ್ಯಾಪ್ತಿಲಿರುವಂತಹ 7 ರಿಂದ 8 ಹಳ್ಳಿಗಳ ಮಕ್ಕಳನ್ನ ಅಲ್ಲಿ ವಿಲೀನ ಮಾಡ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ, ಇವರು ಶಾಲೆ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾರಲ್ಲ, 100 ಮಕ್ಕಳು, 80 ಮಕ್ಕಳು, 120 ಮಕ್ಕಳಿರುವಂತಹ ಶಾಲೆಗಳನ್ನ ಇವತ್ತು ಅಲ್ಲಿ ವಿಲೀನ ಮಾಡೋದಕ್ಕೆ ಶಿಕ್ಷಣ ಸಚಿವರೇ ಸರ್ಕ್ಯುಲರ್ನ ಹೊರಡಿಸಿದ್ದಾರೆ ಸ್ನೇಹಿತರೆ. ಆ ಶಿಕ್ಷಣ ಸಚಿವರು ಟಿವಿ ಮುಂದೆ ಕೂತ್ಕೊಂಡು ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನು ಕೂಡ ಮುಚ್ಚೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಇದನ್ನ ವಿರೋಧಿಸ್ತೀವಿ. ಈ ಕೂಡಲೇ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ನಮ್ಮೂರಿನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಇವತ್ತು ಬರೀ ಸರ್ಕಾರಿ ಶಾಲೆಗಳು, ನಮ್ಮ ಹಳ್ಳಿಗಳಲ್ಲಿ ಏನಿದಾವಲ್ಲ ಆ ಸರ್ಕಾರಿ ಶಾಲೆಗಳು ಬರೀ ವಿದ್ಯೆಗಳನ್ನ ಕೊಡುವಂತಹ ಕೇಂದ್ರ ಮಾತ್ರ ಅಲ್ಲ ಸ್ನೇಹಿತರೆ. ನಮ್ಮ ದೇಶವನ್ನ ಏನು ಡೆಮೋಕ್ರೆಟಿಕ್ ಅಂತ ಕರಿತೀವಿ, ಪ್ರಜಾತಂತ್ರ ಅಂತ ಏನ್ ಕರಿತೀವಿ, ಆ ಪ್ರಜಾತಂತ್ರದ ಅಸ್ತಿತ್ವವನ್ನ ಇಟ್ಟಿರುವಂತದ್ದು ಹಳ್ಳಿಗಳಲ್ಲಿ ಶಾಲೆಗಳ ಮೂಲಕ. ಇವತ್ತು ಎಲೆಕ್ಷನ್ ಬಂದ್ರೆ ವೋಟ್ ಹಾಕೋದು ಆ ಶಾಲೆಗಳಲ್ಲಿ. ಆ ಶಾಲೆಗಳಲ್ಲಿ ಇವತ್ತು ಸ್ವತಂತ್ರ ದಿನಾಚರಣೆ ನಡೆಯುತ್ತೆ, ಗಣರಾಜ್ಯೋತ್ಸವ ನಡೆಯುತ್ತೆ, ಹಲವಾರು ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮಗಳು ನಡೆಯುತ್ತೆ, ಕ್ರೀಡಾ ಚಟುವಟಿಕೆಗಳು ನಡೆಯುತ್ತೆ, ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತೆ. ಇದೆಲ್ಲವೂ ಕೂಡ ಶಾಲೆಗಳ ಮೂಲಕ ಹಳ್ಳಿಗಳಿಗೆ ತಲುಪುತ್ತೆ ಸ್ನೇಹಿತರೆ. ಅಂತ ಶಾಲೆಗಳನ್ನ ಕೊಲ್ಲಬಾರದು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ಹಿನ್ನೆಲೆಯಲ್ಲಿ ಇದೇ 14ನೇ ತಾರೀಕು ವಿಜಯಪುರ ಜಿಲ್ಲಾ ಮಟ್ಟದ ಒಂದು ಹೋರಾಟವನ್ನ, ಸಮಾವೇಶವನ್ನ ನಾವು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಚಳುವಳಿ ಆಗ್ತಾ ಇದೆ. ಇವತ್ತು ಸರ್ಕಾರ ಈ ಸರ್ಕ್ಯುಲರ್ಗಳನ್ನ ವಾಪಸ್ ಪಡೆಯುವವರೆಗೂ ಕೂಡ ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸ್ನೇಹಿತರೆ. ಅದೇ ರೀತಿ ಏಪ್ರಿಲ್ 8ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಜನ ಸೇರಿ ದೊಡ್ಡ ಮಟ್ಟದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ.
ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಮಕ್ಕಳಿಲ್ಲ ಅಂತ ಹೇಳ್ತಾರಲ್ಲ, ನಾನೇ ಈ ಶಾಲೆಗಳಿಗೆ ಹೋಗಿದ್ದೀನಿ ಸ್ನೇಹಿತರೆ. 500, 600, 700 ಮಕ್ಕಳು ನಮ್ಮ ಶಾಲೆಗಳಲ್ಲಿ ಇದ್ದಾರೆ. ಇದನ್ನ ನೀವು ದಯವಿಟ್ಟು ಜನಗಳಿಗೆ ತಿಳಿಯೋ ಮಟ್ಟಿಗೆ, ಶಿಕ್ಷಣ ಸಚಿವರಿಗೆ ತಿಳಿಯೋ ಮಟ್ಟಿಗೆ ನೀವು ವರದಿ ಮಾಡಬೇಕು. ಮಕ್ಕಳನ್ನ ಕಳಿಸ್ತಿಲ್ಲ ಅಂತ ಹೇಳ್ತಾರೆ. ಬಿಜಾಪುರದಿಂದ 5ರಿಂದ 10 ಕಿಲೋಮೀಟರ್ ಸುತ್ತಮುತ್ತ ಹೋದ್ರೆ 500, 600 ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಂತ ಸರ್ಕಾರಿ ಶಾಲೆಗೆ ಒಳ್ಳೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದು ಬಿಟ್ಟು ಇವತ್ತು 5-6 ಕಿಲೋಮೀಟರ್ಗೆ ಒಂದು ಮ್ಯಾಗ್ನೆಟ್ ಶಾಲೆ ಓಪನ್ ಮಾಡಿ ವಿಲೀನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಡ್ರಾಪ್ ಔಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಗುಜರಾತ್ ಅಲ್ಲಿ ಇದೇ ಮಾಡೆಲ್ ನ 2024ರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವಾಗ ವರದಿ ಬಂದಿದೆ, 2.5 ಲಕ್ಷ ಮಕ್ಕಳು ಶಾಲೆಯಿಂದ ಹೊರಗಡೆ ಬಂದಿದ್ದಾರೆ. ಅದರಲ್ಲೂ ಕೂಡ ಹೆಚ್ಚಿಗೆ ಮಕ್ಕಳು ಹೆಣ್ಮಕ್ಳು ಅವ್ರ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇವತ್ತು ಈ KPS ಮ್ಯಾಗ್ನೆಟ್ ಯೋಜನೆ ಮಾಡಿಬಿಟ್ಟು ನೀವೆಲ್ಲ ಕೂಡ ಗಮನಿಸಿರ್ಬೋದು, ಶಿಕ್ಷಣ ಸಚಿವರು ಒಂದು ರಿಪಬ್ಲಿಕ್ ಟಿವಿಲಿ ಇಂಟರ್ವ್ಯೂ ಕೊಟ್ಟರು. ಎಂತ ದುರಂತ ಅಂತ ಅನ್ಸುತ್ತೆ ನನಗೆ, ಇಂಥ ಶಿಕ್ಷಣ ಸಚಿವರನ್ನ ನಾವು ಪಡೆದಿದೀವಲ್ಲ ಅಂತ ಹೇಳಿ. ಆ ಶಿಕ್ಷಣ ಸಚಿವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಮಕ್ಕಳು ಅಡಿಕೆ ಸುಲಿಯೋದ್ ಕಲಿಬೇಕಂತೆ, ಟೈಲರಿಂಗ್ ಕಲಿಬೇಕಂತೆ, ಹೇರ್ ಕಟ್ ಮಾಡೋದು ಕಲಿಬೇಕಂತೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಹೆಂಗೆ ಬೆಂಗಳೂರಲ್ಲಿ ಕೆಲಸ ಮಾಡೋದು ಅನ್ನೋದು ಕಲಿಬೇಕಂತೆ. ಆ ಪುಣ್ಯಾತ್ಮನ ಮಾತಲ್ಲಿ ಬಾಯಲ್ಲಿ ಒಂದೇ ಒಂದು ಮಾತು ಬರಲಿಲ್ಲ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳು ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಮಹಾನ್ ವ್ಯಕ್ತಿ ಆಗ್ಲಿ, ಸಾಹಿತಿ ಆಗ್ಲಿ, ಅಥವಾ ಈ ಒಂದು ವಿಶ್ವವಿದ್ಯಾಲಯದ ಕುಲಪತಿ ಆಗ್ಲಿ, ಪ್ರೊಫೆಸರ್ ಆಗ್ಲಿ ಅಂತ ಒಂದು ಮಾತು ಬರಲಿಲ್ಲ. ನಾವು ಕರ್ನಾಟಕದಲ್ಲಿದ್ದು ಜನಗಳಿದನ್ನ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಅಂತ ನಂಗೆ ಅನ್ಸುತ್ತೆ ಸ್ನೇಹಿತರೆ. ಇವರ ಉದ್ದೇಶನೇ ಇವತ್ತು ಕಡಿಮೆ ಸಂಬಳಕ್ಕೆ ದುಡಿಯುವಂತ ಕೂಲಿ ಕಾರ್ಮಿಕರನ್ನ ತಯಾರು ಮಾಡುವಂತ ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೇಕಾಗಿರುವಂತ ಅಂದ್ರೆ ಸ್ಕಿಲ್ ಲೇಬರ್ ಅಂತ ಏನ್ ಕರಿತೀವಿ, ಅವ್ರ ಕಂಪ್ನಿಲಿ ಹೋಗಿ ಗುಲಾಮರ ತರ ದುಡಿಯುವಂತ ಒಬ್ಬ ಸ್ಕಿಲ್ ಲೇಬರ್ಗಳನ್ನ ರೆಡಿ ಮಾಡೋದಕ್ಕೆ ಇವರು KPS ಮ್ಯಾಗ್ನೆಟ್ ಶಾಲೆಗಳನ್ನ ಮಾಡ್ತಾ ಇದ್ದಾರೆ ಹೊರತು ವೈಜ್ಞಾನಿಕವಾಗಿ ಪ್ರಜಾತಾಂತ್ರಿಕವಾಗಿ ಯೋಚನೆ ಮಾಡುವಂತ, ಮನುಷ್ಯನ ಸೃಷ್ಟಿ ಮಾಡುವಂತ ಶಿಕ್ಷಣ ವ್ಯವಸ್ಥೆಯನ್ನ ಇವರು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಅಜೀಂ ಪ್ರೇಮ್ಜಿ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಅವರಿಗೆ ಬೇಕಾದಂತಹ ಶಿಕ್ಷಣವನ್ನ ಇವತ್ತು ನಮ್ಮ ಮಕ್ಕಳಲ್ಲಿ ತರೋದಕ್ಕೆ ಇವರೆಲ್ಲ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ನೀವೆಲ್ಲ ಕೂಡ ಗಮನಿಸಿರ್ಬೋದು, ಸಮಾಜವಾದಿ ಸಿದ್ದರಾಮಯ್ಯ ಅಂತ ಹೇಳೋರು ಇವತ್ತು ಕಾರ್ಪೊರೇಟ್ ಸಿದ್ದರಾಮಯ್ಯ ಅವರು ಆಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮೂರಿನ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ನಾವು ಈ ಮಾಧ್ಯಮದ ಮೂಲಕ ರೈತ ಸಂಘಟನೆಗಳನ್ನ, ದಲಿತ ಸಂಘಟನೆಗಳ, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಸರ್, DDPI ಕಚೇರಿ ಖಾಸಗಿ ಅನುದಾನಿತ ಶಾಲೆಗಳಿಗೆ ಅನುಮೋದನೆ ಕೊಡೋ ಸಾಫ್ಟ್ವೇರ್ನ ಹೈಜಾಕ್ ಮಾಡ್ಕೊಂಡ್ಬಿಟ್ಟು DDPI ಪಾಸ್ವರ್ಡ್ ಲಾಗಿನ್ ಮಿಸ್ಯೂಸ್ ಮಾಡ್ಕೊಂಡು 58 ಸ್ಕೂಲ್ಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಸ್ವತಃ DDPI FIR ಮಾಡ್ತಾರೆ, ನಮ್ಮ ತಂತ್ರಾಂಶ ಹ್ಯಾಕ್ ಮಾಡಿ ಅದನ್ನ ಇನ್ಲೀಗಲ್ ಆಗಿ ಅನುಮೋದನೆ ಕೊಟ್ಟಿದ್ದಾರೆ. ಇದು ಶಿಕ್ಷಣ ವ್ಯವಸ್ಥೆ ಭದ್ರತೆಗೆ ಸಂಬಂಧಪಟ್ಟಿರುವಂಥ ನಿಮ್ಮ ಸಂಘಟನೆಯವರು ಆಲ್ರೆಡಿ FIR ಆಗಿ ದೊಡ್ಡ ಇಶ್ಯೂ ಆಗಿರುವಂಥದ್ದು. ನಿಮ್ಮ ಸಂಘಟನೆಯವರು ಈವರೆಗೂ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಖಂಡಿತ ಸರ್, ನನ್ನ ವಿಷಯ ಇವಾಗ ನನಗೆ ಮನವರಿಕೆ ಆಗ್ತಾ ಇದೆ ನಿಮ್ಮ ಮೂಲಕ. ಖಂಡಿತ ಧ್ವನಿ ಎತ್ತಿಸ್ತೇವೆ. ಇದನ್ನ ಇಲ್ಲೇ ಸರ್ ಬಲವಾಗಿ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಇವತ್ತು ಎಲ್ಲ ಕೂಡ ಶಾಮೀಲಾಗಿದ್ದಾರೆ ಸರ್. ಅದಕ್ಕೆ ನಾನು ಹೇಳದ್ನಲ್ಲ, ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಸರ್ 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದೇ ಒಂದು ಖಾಸಗಿ ಶಾಲೆ ಇರಬಾರ್ದು, ಆ ಹಕ್ಕು ಕಾಯ್ದೆ ಪ್ರಕಾರ. ಬಟ್ ಇವತ್ತು ಗಲ್ಲಿಗೆ ಖಾಸಗಿ ಶಾಲೆಗಳು ಕಾಣಿಸ್ತಾ ಇದೆ. ನಾವು ಇದನ್ನ ಬಲವಾಗಿ ವಿರೋಧಿಸ್ತೀವಿ ಸರ್. ಹಾಗೇನೆ ಈ KPS ಮ್ಯಾಗ್ನೆಟ್ ಯೋಜನೆಯನ್ನು ಕೂಡ ವಿರೋಧಿಸ್ತೀವಿ ಸರ್. ಒಂದು ನಾಯಿನ ಕೊಲ್ಲಬೇಕು ಅಂತ ಹೇಳಿದ್ರೆ ಮೊದಲು ಅದನ್ನ ಹುಚ್ಚು ನಾಯಿ ಅಂತ ಬಿಂಬಿಸ್ಬೇಕಂತ. ಇವತ್ತು ಸರ್ಕಾರ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ ಸರ್, ನಮ್ಮ ಸರ್ಕಾರಿ ಶಾಲೆಗಳನ್ನ ಸರಿ ಇಲ್ಲ ಅಂತೇಳಿ ಹುಚ್ಚು ನಾಯಿ ತರ ಮಾಡಕ್ ಹೊರಟಿದ್ದಾರೆ. ಅದಕ್ಕೆ ಕಳೆದ 20 ವರ್ಷಗಳಿಂದ ಯಾವುದೇ ನೇಮಕಾತಿ ಇಲ್ಲ. ಇವತ್ತು ಶಿಕ್ಷಣ ನೀವು ಹೇಳಿದ್ರಲ್ಲ, ಚಿತ್ರಕಲಾ ಶಿಕ್ಷಕರು ಬೇಕಾಗಿದೆ, ದೈಹಿಕ ಶಿಕ್ಷಕರು ಬೇಕಾಗಿದೆ, ಒಳ್ಳೆ ಒಂದು ಸಬ್ಜೆಕ್ಟಿಗೆ ಒಬ್ರು ಟೀಚರ್ಸ್ ಇಲ್ಲ ಸರ್ ಇವತ್ತು. ಅದಕ್ಕೆ 70,000 ಶಿಕ್ಷಕರ ಹುದ್ದೆ ಖಾಲಿ ಇರೋವಂಥದ್ದು. ಆಮೇಲೆ ಇವಾಗ ಜನಗಳಿಗೆ ಅನಿಸ್ಬೇಕು, ನೀವು ಆ ಶಾಲೆಗೆ ಸೇರಿಸಿ ನಮ್ಮ ಮಕ್ಕಳು ಎಲ್ಲಿ ಓದ್ತಾರೆ ಅಂತ. ಆಮೇಲೆ ಆರಾಮಾಗಿ ಮುಚ್ಚಾಕ್ತಾರೆ. ಮೊನ್ನೆ ಒಂದು ಆಘಾತಕಾರಿ ಸುದ್ದಿ ಸರ್, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೆಲವು ಮುಖ್ಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹೋಗಿ ಈ KPS ಮ್ಯಾಗ್ನೆಟ್ ಏನು ವಿಲೀನ ಮಾಡೋದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ, ಬಡವ್ರ ಮಕ್ಕಳಿಗಾರ ಶಿಕ್ಷಣದಿಂದ ವಂಚಿತ ಆಗುತ್ತಂತೆ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರದ IAS ಅಧಿಕಾರಿಗಳ ಹತ್ರ ಶೇರ್ ಮಾಡ್ಕೊಂಡಿದೆ. ಹೇಳ್ಬಾರ್ದು ಓಪನ್ ಆಗಿ, ಬಟ್ ಹೇಳ್ತಾ ಇದ್ದೀನಿ, ಎಷ್ಟು ಓಪನ್ ಆಗಿ ನಡೆಯುತ್ತೆ ವ್ಯವಹಾರ ಇವತ್ತು. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನೀವ್ಯಾಕ್ರಿ ಅಪೋಸ್ ಮಾಡ್ತೀರಾ, ನಮ್ಮ ಉದ್ದೇಶ ಇರೋದೇ KPS ಮ್ಯಾಗ್ನೆಟ್ ಯೋಜನೆ ತಂದು
ಮುಂದಿನ 10 ವರ್ಷಗಳಲ್ಲಿ ಕರ್ನಾಟಕದಲ್ಲಿರುವಂತಹ 30 ಲಕ್ಷ ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳಿಗೆ ಹೋಗ್ಬೇಕು ಅಂತ. ಖಾಸಗಿ ಶಾಲೆಗಳಿಗೆ ಹೋದ್ರೆ ನಿಮ್ ದುಡ್ಡು ನಿಮ್ ಜೇಬೆ ತಾನೆ ತುಂಬೋದು, ನೀವ್ಯಾಕ್ರಿ ಇದನ್ನ ಅಪೋಸ್ ಮಾಡ್ತೀರಾ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಸರ್. ಇದು ನಮ್ಮ ಸರ್ಕಾರದ IAS ಅಧಿಕಾರಿಗಳ ನೀತಿ ನಿಯಮಗಳು. ಒಂದು ಕಡೆ ಖಾಲಿ ಇರೋ ಹುದ್ದೆಗಳನ್ನು ತುಂಬ್ತಾ ಇಲ್ಲ, ಇನ್ನೊಂದು ಕಡೆ ಅತಿಥಿ ಉಪನ್ಯಾಸಕರನ್ನು ಕಾಲ್ಫರ್ ಮಾಡ್ತಾರೆ. ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆನ್ನೆ ಆ ಥರ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಸರ್, ಇವರಿಗೆ ಯಾವುದೇ ಇಚ್ಛಾಶಕ್ತಿ ಇಲ್ಲ ಸರ್. ನಾವೆಲ್ಲ ವಿದ್ಯಾರ್ಥಿಗಳು, ಯುವ ಜನರು ದೊಡ್ಡ ಸಂಖ್ಯೆಯಲ್ಲಿ ಒಂದಾಗಿ ಧ್ವನಿ ಎತ್ತಬೇಕು ಅನ್ನೋದೇ ನಮ್ಮ ಉದ್ದೇಶ.